Good morning everyone. Today we are in 10th session of Quantitative Technique 1 prescribed for BCom 3rd semester affiliated to Vijayanagara Sri Krishna Devaraya University, Ballari. Okay, before going to that we should know what are the topics which are covered in previous classes, and that first one preparation of frequency distribution and second one numerical problems on discrete series. ಅಂದರೆ ಇಂದಿನ ಒಂದು ಸೆಷನ್ನಲ್ಲಿ ನಾವು ಏನನ್ನ ಕವರ್ ಮಾಡಿದ್ದೀವಿ ಅದರಲ್ಲಿ ಫಸ್ಟ್ ಒನ್ ಪ್ರಿಪರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕವರ್ ಮಾಡಿದ್ದೀವಿ ಮತ್ತು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಡಿಸ್ಕ್ರೀಟ್ ಸೀರೀಸ್. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದಾಗ ಇಟ್ ಈಸ್ ಎ ಚಾರ್ಟ್ ವಿಚ್ ಸಮರೈಸಸ್ ದಿ ವ್ಯಾಲ್ಯೂಸ್ ಆ್ಯಂಡ್ ದೇರ್ ಫ್ರೀಕ್ವೆನ್ಸಿ. ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಒಂದು ಚಾರ್ಟ್ ಅಂತ ಕನ್ಸಿಡರ್ ಮಾಡಿರ್ತೀವಿ ಮತ್ತು ಆ ಒಂದು ಚಾರ್ಟ್ನಲ್ಲಿ ಏನು ಕನ್ಸಿಸ್ಟ್ ಆಗಿರುತ್ತೆ, ವ್ಯಾಲ್ಯೂಸ್ ಆ್ಯಂಡ್ ದೇರ್ ಫ್ರೀಕ್ವೆನ್ಸೀಸ್, ವ್ಯಾಲ್ಯೂಸ್ ಮತ್ತು ಅದರ ಫ್ರೀಕ್ವೆನ್ಸೀಸ್ನ ಕನ್ಸಿಸ್ಟ್ ಆಗಿರೋದಕ್ಕೆ ಆ ಒಂದು ಸಮರಿನ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಗೇನ್ ದೇರ್ ಆರ್ 4 ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನಾವಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫ್ರೇಮ್ ಮಾಡಬೇಕು ಅಂದಾಗ 4 ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಿರ್ತೀವಿ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ವಿ ಶುಡ್ ಫಾರ್ಮ್ ಟೇಬಲ್ ಆಫ್ 3 columns. Okay, we should form the table of 3 columns with the column headings of observations, tally marks and frequency. ಇಲ್ಲಿ ನಾವು 3 ಕಾಲಮ್ನಿಂದ ಒಂದು ಟೇಬಲ್ನ ಫಾರ್ಮ್ ಮಾಡಬೇಕು. ಆ ಟೇಬಲ್ಗಳ ಒಂದು ಹೆಡ್ಡಿಂಗ್ಸ್ಗಳು ಬಂದುಬಿಟ್ಟು ಫಸ್ಟ್ ಕಾಲಮ್ನ ಹೆಡ್ಡಿಂಗ್ ಬಂದುಬಿಟ್ಟು ವಿಚ್ ರೆಪ್ರೆಸೆಂಟ್ ದಿ ಅಬ್ಸರ್ವೇಷನ್ಸ್ನ ರೆಪ್ರೆಸೆಂಟ್ ಮಾಡಿರುತ್ತೆ. ಎರಡನೇ ಕಾಲಮ್ನ ಹೆಡ್ಡಿಂಗ್ ಬಂದುಬಿಟ್ಟು ಟ್ಯಾಲಿ ಮಾರ್ಕ್ಸ್ನ ರೆಪ್ರೆಸೆಂಟ್ ಮಾಡಿರುತ್ತೆ. ಮೂರನೇ ಒಂದು ಕಾಲಮ್ ಹೆಡ್ಡಿಂಗ್ ಬಂದುಬಿಟ್ಟು ಫ್ರೀಕ್ವೆನ್ಸಿನ ರೆಪ್ರೆಸೆಂಟ್ ಮಾಡಿರುತ್ತೆ. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅದೇ ರೀತಿ ಎರಡನೇ ಸ್ಟೆಪ್ನಲ್ಲಿ ಐಡೆಂಟಿಫೈ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆರ್ ಅಬ್ಸರ್ವೇಷನ್ಸ್. ಅಂದರೆ ವಿ ಶುಡ್ ಐಡೆಂಟಿಫೈ ದಿ ಆಲ್ ಪಾಸಿಬಲ್ ಅಬ್ಸರ್ವೇಷನ್ಸ್ ಫ್ರಮ್ ದಿ ಗಿವೆನ್ ಡಾಟಾ. ಕೊಟ್ಟಿರುವಂಥ ಒಂದು ಡಾಟಾನಿಂದ ಯಾವ ಪಾಸಿಬಲ್ ಅಬ್ಸರ್ವೇಷನ್ಸ್ ಯಾವಿದ್ದಾವೆ. ಅರ್ಲಿಯರ್ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ, ಕೆಲವೊಂದು ಎಕ್ಸಾಂಪಲ್ಸ್ ಮುಖಾಂತರ ನೋಡಿದ್ದೀವಿ. ಇಲ್ಲಿ ಆ ಎಕ್ಸಾಂಪಲ್ಸ್ನಲ್ಲಿ ಪಾಸಿಬಲ್ ವೇರಿಯಬಲ್ಸ್ ಏನಿದೆ, ಒಂದು ಪ್ರಾಬ್ಲಮ್ ಬಂದುಬಿಟ್ಟು ನಂಬರ್ ಆಫ್ ಚಿಲ್ಡ್ರನ್ಸ್ ಬಗ್ಗೆ ನೋಡಿದ್ದೀವಿ, ಇನ್ನೊಂದು ಪ್ರಾಬ್ಲಮ್ ಬಂದುಬಿಟ್ಟು ಡಿವೈಸಸ್, ನಂಬರ್ ಆಫ್ ಡಿವೈಸಸ್ನಲ್ಲಿ ನೋಡಿದ್ವಿ. ಅಲ್ಲಿ ನಂಬರ್ ಆಫ್ ಡಿವೈಸಸ್ ಅಂದಾಗ 0 ಡಿವೈಸಸ್ ಇರ್ಬೋದು, 1 ಡಿವೈಸ್ ಇರ್ಬೋದು, 2 ಡಿವೈಸ್ ಇರ್ಬೋದು, 3 ಡಿವೈಸ್ ಇರ್ಬೋದು, 4 ಡಿವೈಸ್ ಇರ್ಬೋದು ಮತ್ತು 5 ಡಿವೈಸ್ ಇರ್ಬೋದು. ಈ ರೀತಿ ನಾವು ಡಿವೈಸಸ್ನ ನಂಬರ್ ಆಫ್ ಡಿವೈಸಸ್ನ ನಾವು ಪಾಸಿಬಲ್ ಅಬ್ಸರ್ವೇಷನ್ಸ್ ಅಂತ ಹೇಳಿರ್ತೀವಿ. ಇದನ್ನು ನಾವು ಆ ಪಾಸಿಬಲ್ ಅಬ್ಸರ್ವೇಷನ್ಸ್ನ ಅಬ್ಸರ್ವೇಷನ್ ಕಾಲಮ್ನಲ್ಲಿ ನಾವು ಎಂಟ್ರಿ ಮಾಡಿರ್ತೀವಿ. ದಿಸ್ ಈಸ್ ದಿ ಸೆಕೆಂಡ್ ಸ್ಟೆಪ್ ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಥರ್ಡ್ ಸ್ಟೆಪ್ ಡ್ರಾ ಟ್ಯಾಲಿ ಮಾರ್ಕ್ಸ್ ವರ್ಟಿಕಲಿ ಅಗೇನೆಸ್ಟ್ ದಿ ಅಬ್ಸರ್ವೇಷನ್ಸ್. ಅಲ್ಲಿ ನಾವು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ ಅಗೇನೆಸ್ಟ್ ದಿ ಅಬ್ಸರ್ವೇಷನ್ಸ್. ಅಲ್ಲಿ ನಾವು 0 ಇದ್ದರೆ ಅದಕ್ಕೆ ಎಷ್ಟು ಅಬ್ಸರ್ವೇಷನ್ಸ್ ಇದಾವೆ ಅಷ್ಟು ಟ್ಯಾಲಿ ಮಾರ್ಕ್ಸ್ನ ನಾವು ಅದನ್ನು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ. ಇದನ್ನು ಥರ್ಡ್ ಸ್ಟೆಪ್ ಅಂತ ಹೇಳ್ತೀವಿ. ಫೋರ್ತ್ ಸ್ಟೆಪ್ನಲ್ಲಿ ಕೌಂಟ್ ದಿ ನಂಬರ್ ಆಫ್ ಮಾರ್ಕ್ಸ್ ಕರಸ್ಪಾಂಡಿಂಗ್ ಟು ಈಚ್ ವ್ಯಾಲ್ಯೂ ಆಫ್ ವೇರಿಯಬಲ್ಸ್. ಇಲ್ಲಿ ನಾವು ಎಷ್ಟು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ದೀವಿ ಅದನ್ನು ಕೌಂಟ್ ಮಾಡಿರ್ತೀವಿ. ಆ ನಂಬರ್ನ ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಈ ರೀತಿ 4 ಸ್ಟೆಪ್ಸ್ನಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡ್ರಾಯಿಂಗ್ ಆರ್ ಫಾರ್ಮೇಷನ್ ಆಫ್ ಟೇಬಲ್ ವಿತ್ 3 ಕಾಲಮ್ಸ್. ಸೆಕೆಂಡ್ ಸ್ಟೆಪ್ನಲ್ಲಿ ಐಡೆಂಟಿಫಿಕೇಷನ್ ಆಫ್ ಪಾಸಿಬಲ್ ಅಬ್ಸರ್ವೇಷನ್. ಥರ್ಡ್ ಸ್ಟೆಪ್ನಲ್ಲಿ ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತೀವಿ. ಅಗೇನ್ ಫೋರ್ತ್ ಸ್ಟೆಪ್ನಲ್ಲಿ ಫ್ರೀಕ್ವೆನ್ಸಿನ ನಾವು ಕೌಂಟ್ ಮಾಡಿರ್ತೀವಿ. ಓಕೆ, ಅಗೇನ್ ದಿಸ್ ಈಸ್ ರಿಲೇಟಿಂಗ್ ಟು ಅರ್ಲಿಯರ್ session. And next one is learning objective of this particular chapter. The aim of the chapter is to make students to present data in textual and tabular format, including the techniques of creating frequency distribution and working out bivariate distribution table. Here the aim of this chapter is to make the students to present data in textual as well as tabular format. Again, this chapter consists of techniques for creating frequency distribution. Okay, what are the techniques which are used for construction of
ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಅಂದರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಫಾರ್ಮುಲೇಟ್ ಮಾಡೋದಕ್ಕೆ ಅಥವಾ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯಾವ ರೀತಿ ಟೆಕ್ನಿಕ್ಸ್ನ ನಾವು ಬಳಕೆ ಮಾಡಿರ್ತೀವಿ, ಅದರ ಜೊತೆಯಲ್ಲಿ ದ ಸ್ಟೂಡೆಂಟ್ಸ್ ಮೇಕ್ ಅಂಡರ್ಸ್ಟ್ಯಾಂಡ್ how to present the data in ಟೆಕ್ಸ್ಟುವಲ್ ಆಸ್ ವೆಲ್ ಆಸ್ ಟ್ಯಾಬ್ಯುಲರ್ ಫಾರ್ಮೆಟ್. ಟ್ಯಾಬ್ಯುಲರ್ ಫಾರ್ಮೆಟ್ನಲ್ಲಿ ಡಾಟಾನ ಯಾವ ರೀತಿ ಮೆನ್ಷನ್ ಮಾಡಬೇಕು ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ನೋಡ್ಬೋದು. ಅದೇ ರೀತಿ ವರ್ಕೌಟ್ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಗೇನ್ this chapter the objective of this chapter is to work out the bivariate distribution table. Here the bivariate, the term itself indicate bivariate, more than one variable, which consists of more than one variable. Such distribution is treated as the bivariate distribution. ಅಂದ್ರೆ bivariate distribution table ನ ನಾವು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದನ್ನ ಈ ಚಾಪ್ಟರ್ ನಲ್ಲಿ ನೋಡ್ತೀವಿ. ಅದೇ ರೀತಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಚಾಪ್ಟರ್. After the chapter, the student shall be able to describe and understand the rules and types of classification, frequency distribution, class interval and its types, basic principles of tabulation and sorting of data. After completion of this chapter or at the end of this chapter, the student shall be able to understand what are the rules for construction of frequency distribution, are rules for classification, and what are the types of classification, again techniques for construction of frequency distribution table, again what is the meaning of class interval and what are the types of class intervals, and basic principles relating to tabulation and sorting of data. These are the learning outcomes. ಅಂದರೆ ಒಂದು ಆ ಚಾಪ್ಟರ್ ಎಂಡ್ ಆದ ನಂತರ ವಿದ್ಯಾರ್ಥಿಗಳು ಏನನ್ನ ಕಲಿಯಬಹುದು ಅಂದರೆ they can understand the rules and types of classification, frequency distribution, class interval and its types, basic principles of tabulation and the sorting of data. ಇಲ್ಲಿ ನಾವು basic principles of tabulation ಅನ್ನು ಸಹಿತ ನಾವು ನೋಡ್ಬೋದು. what are the principle for preparation of tables, basic principles for preparation of tables, again what are the steps for construction of frequency distributions and what are the types of classification. ಇವೆಲ್ಲ ಐಟಮ್ಸ್ ನಾವು after the completion of the chapter the students can understand. And the session 10, this is relating to preparation of frequency distribution table, the two continuous series, and the next one is numerical problems. Here continuous frequency distribution. The continuous frequency distribution is an arrangement of the values that one or more variables take in a sample. Here the continuous frequency distribution is an arrangement of the values that one or more variables take in the sample. Okay, here the continuous frequency distribution is nothing but it is the arrangement of values. Here one or the more variables which take part in that particular series is considered as the continuous frequency distribution. Or in simple words, continuous series is one where measurements are only approximations and are expressed in class intervals, that is within certain limits. Here in simple words, continuous series is one where measurements are only approximations and are expressed in class intervals. ಒಂದು ವೇಳೆ ನಾವು ಆ ಒಂದು ಸೀರೀಸ್ನ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದರೆ ಅಂಥ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ 0 to 10 ಇದೆ, 10 to 20, 20 to 30. ಇದೇ ರೀತಿ 0 to 5 ಇರ್ಬೋದು, 5 to 10 ಇರ್ಬೋದು, 10 to 15 ಇರ್ಬೋದು, 15 to 20 ಇರ್ಬೋದು. ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ನಲ್ಲಿ ಡಾಟಾನ ನಾವು ಐಡೆಂಟಿಫೈ ಮಾಡಿದರೆ, ಅದರ ಡಾಟಾನ ಕ್ಲಾಸಿಫೈ ಮಾಡಿದರೆ ಅಂಥ ಒಂದು ಕ್ಲಾಸಿಫಿಕೇಷನ್ನ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳ್ತೀವಿ. ದಟ್ ಈಸ್ ದಿ ಕನ್ಸ್ಟ್ರಕ್ಷನ್ ಆಫ್ ಕಂಟಿನ್ಯೂಯಸ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಆ್ಯಂಡ್ ಈಚ್ ಎಂಟ್ರಿ ಇನ್ ದಿ ಟೇಬಲ್ contains frequency or count of the occurrences of values within a particular group or interval, and in this way the table summarizes the distribution of values in the sample. Each entry in the table contains the frequency. ಅಂದರೆ ಪ್ರತಿಯೊಂದು ಈ ಟೇಬಲ್ ಇರುವಂಥ ಒಂದು ಪ್ರತಿಯೊಂದು ಕಾಲಮ್ನಲ್ಲಿನೂ ನಾವು ಫ್ರೀಕ್ವೆನ್ಸಿನ ಎಂಟ್ರಿ ಮಾಡಿರ್ತೀವಿ. ಆರ್ ದಿ ಕೌಂಟ್ ಆಫ್ ದಿ ಅಕರೆನ್ಸಸ್ ಆಫ್ ವ್ಯಾಲ್ಯೂಸ್ ವಿತ್ ಇನ್ ಎ
ಪರ್ಟಿಕ್ಯುಲರ್ ಗ್ರೂಪ್. ಈಗ ಫಾರ್ ಎಕ್ಸಾಂಪಲ್ 0 to 10 ಇದೆ, ಆ 0 to 10ನಲ್ಲಿ ಯಾವ ವೇರಿಯೇಬಲ್ಸ್ ಕವರ್ ಆಗಿರ್ತಾವೋ ಅದನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ಅದೇ ರೀತಿ 10 to 20ನಲ್ಲಿ ಯಾವ ವೇರಿಯೇಬಲ್ಸ್ ಕವರ್ ಆಗಿರ್ತಾವೆ, ಯಾವ ಅಬ್ಸರ್ವೇಷನ್ಸ್ ಕವರ್ ಆಗಿರ್ತಾವೋ ಅದನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ಅದರ ಜೊತೆಯಲ್ಲಿ 20 to 30ನಲ್ಲೂ ಯಾವ ರೀತಿ ವೇರಿಯೇಬಲ್ಸ್ ಇದ್ದಿರ್ತಾವೋ ಅವನ್ನ ನಾವು ಅದರಲ್ಲಿ ನಾವು ಎಂಟ್ರಿ ಮಾಡಿರ್ತೀವಿ. ಈ ರೀತಿ ವ್ಯಾಲ್ಯೂಸ್ನ ಆ್ಯಂಡ್ ಇನ್ ದಿಸ್ ವೇ ದ ಟೇಬಲ್ ಸಮರೈಸಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ವ್ಯಾಲ್ಯೂಸ್ ಇನ್ ದಿ ಸ್ಯಾಂಪಲ್. ಆ ಟೋಟಲ್ ಟೇಬಲ್ನಲ್ಲಿ ನಾವು ಆ ಕ್ಲಾಸ್ ಇಂಟರ್ವೆಲ್ಸ್ನಲ್ಲಿ ಕೊಟ್ಟಿರುವಂಥ ಒಂದು ಅಬ್ಸರ್ವೇಷನ್ಸ್ನ ನಾವು ಎಂಟ್ರಿ ಮಾಡೋದಕ್ಕೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಓಕೆ, ಇಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಂದಾಗ ಇಲ್ಲಿ ನಾವು ಫಸ್ಟ್ ಬಂದುಬಿಟ್ಟು ಕ್ಲಾಸ್ ಇಂಟರ್ವೆಲ್ಸ್ನ ಬೇಸ್ ಆಗಿ ತೊಗೊಂಡಿರ್ತೀವಿ. ಕ್ಲಾಸ್ ಇಂಟರ್ವೆಲ್ ಬೇಸಿಸ್ನ ಮೇಲೆ ನಾವು ಆ ಡಾಟಾನ ಅಲೋಕೇಟ್ ಮಾಡಿರ್ತೀವಿ. And definition relating to continuous frequency distribution. According to Boddington, the variables which can take any intermediate value between the smallest and longest value in the distribution are, as per the words of Boddington, the variable which can take any intermediate variable between the smallest and longest value in the distribution. ಅಂದರೆ ನಾವು ಯಾವುದೇ ವೇರಿಯೇಬಲ್ನ ಸ್ಮಾಲೆಸ್ಟ್ ಮತ್ತು ಲಾಂಗೆಸ್ಟ್ ವ್ಯಾಲ್ಯೂನಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಿದರೆ ಅಂಥ ಒಂದು ಡಿಸ್ಟ್ರಿಬ್ಯೂಷನ್ಗೆ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ಇದೆ 0 to 10 ಇದೆ. ಈ 0 to 10ನಲ್ಲಿ ಯಾವ ವೇರಿಯೇಬಲ್ಸ್ ಕವರ್ ಆಗಿರ್ತೋ ಅದನ್ನು ಮಾತ್ರ ನಾವು ಎಂಟ್ರಿ ಮಾಡ್ತೀವಿ. ಅದೇ ರೀತಿ 10 to 20ನಲ್ಲಿ, 20 to 30ನಲ್ಲಿ ಈ ರೀತಿ ಒಂದು ಕ್ಲಾಸಿಫಿಕೇಷನ್ನ ನಾವು ಡಿಸ್ಟ್ರಿಬ್ಯೂಷನ್ನ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ಸ್ಟೆಪ್ಸ್ ಇನ್ grouping or continuous frequency distribution. The steps in grouping may be summarized as follows. ಇಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ find the maximum and minimum value from the given data. ಇಲ್ಲಿ ನಮಗೆ ಫಸ್ಟ್ ಸ್ಟೆಪ್ನಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನಮಗೆ ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಮತ್ತು ಮಿನಿಮಮ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ತೀವಿ. ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್. ಅಗೇನ್ ಸೆಕೆಂಡ್ ಸ್ಟೆಪ್ನಲ್ಲಿ ಡಿಸೈಡ್ ಆನ್ ದಿ ನಂಬರ್ ಆಫ್ ಕ್ಲಾಸಸ್, ಅಂದರೆ ಎಷ್ಟು ಕ್ಲಾಸಸ್ನ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಇಲ್ಲಿ ನಮಗೆ ಮಿನಿಮಮ್ 4 ಮ್ಯಾಕ್ಸಿಮಮ್ 15 ಅಂತ ನಮ್ಮ ಲಿಮಿಟ್ ಇದೆ. ಆ ಒಂದು ಲಿಮಿಟ್ನಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಅದನ್ನು ಡಿಸೈಡ್ ಮಾಡಬೇಕಂದಾಗ ಫಸ್ಟ್ ಕ್ಲಾಸ್ ಇನ್ಕ್ಲೂಡ್ಸ್ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ದಿ ಲಾಸ್ಟ್ ಕ್ಲಾಸ್ ಇನ್ಕ್ಲೂಡ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಯಾಕೆಂದರೆ ಇಲ್ಲಿ ನಾವು ಫಸ್ಟ್ ಕ್ಲಾಸ್ನಲ್ಲಿ ನಾವೇನು ಐಡೆಂಟಿಫೈ ಮಾಡಿದ್ದೀವಿ ಫಸ್ಟ್ ಸ್ಟೆಪ್ನಲ್ಲಿ ಫೈಂಡ್ ದಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ. ಆ ಮಿನಿಮಮ್ ವ್ಯಾಲ್ಯೂ ನಮಗೆ ಫಸ್ಟ್ ಕ್ಲಾಸ್ನಲ್ಲಿ ಕವರ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದುಬಿಟ್ಟು ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಕವರ್ ಆಗಿರಬೇಕು. ದಿಸ್ ಈಸ್ ದಿ ಸೆಕೆಂಡ್ ಸ್ಟೆಪ್. ಆ್ಯಂಡ್ ಥರ್ಡ್ ಸ್ಟೆಪ್ನಲ್ಲಿ ಡಿಟರ್ಮೈನ್ ದಿ ರೇಂಜ್, ದಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಅಬ್ಸರ್ವೇಷನ್ಸ್ ಇನ್ ದಿ ಟೇಬಲ್. ಅಗೇನ್ ಡಿಟರ್ಮೈನ್ ದಿ ರೇಂಜ್, ದಟ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಅಬ್ಸರ್ವೇಷನ್ಸ್ ಇನ್ ಟೇಬಲ್. ಅಂದರೆ ಫಸ್ಟ್ ಸ್ಟೆಪ್ನಲ್ಲಿ ನಾವು ಹೈಯೆಸ್ಟ್ ಅಬ್ಸರ್ವೇಷನ್ನ ಮತ್ತು ಲೋಯೆಸ್ಟ್ ಅಬ್ಸರ್ವೇಷನ್ನ ನಾವು ಅಲ್ಲಿ ಐಡೆಂಟಿಫೈ ಮಾಡಿರ್ತೀವಿ. ಆ ಎರಡರ ನಡುವೆ ಇರುವಂಥ ಒಂದು ಡಿಫ್ರೆನ್ಸ್ನ ನಾವು ಕಂಪ್ಯೂಟ್ ಮಾಡಿರ್ತೀವಿ. ಇದಕ್ಕೆ ದಿಸ್ ಇಸ್ ದಿ ಥರ್ಡ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಗೇನ್ ಫೋರ್ತ್ ಸ್ಟೆಪ್ನಲ್ಲಿ ಫೈಂಡ್ ದಿ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದಿ ಲೋಯೆಸ್ಟ್ ಕ್ಲಾಸ್ ಆ್ಯಂಡ್ add to it the class interval to get the upper class limit. ಇಲ್ಲಿ ನಾವೇನು ಮಾಡ್ತೀವಿ ಫೋರ್ತ್ ಸ್ಟೆಪ್ನಲ್ಲಿ ಲೋವರ್ ಕ್ಲಾಸ್ ಲಿಮಿಟ್ನ ಐಡೆಂಟಿಫೈ ಮಾಡ್ತೀವಿ. ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದಿ ಲೋಯೆಸ್ಟ್ ಕ್ಲಾಸ್ ಆ್ಯಂಡ್ ಆ್ಯಡ್ ಟು ಇಟ್ ದಿ ಕ್ಲಾಸ್ ಇಂಟರ್ವೆಲ್ ಟು ಗೆಟ್ ದಿ ಅಪ್ಪರ್ ಕ್ಲಾಸ್ ಲಿಮಿಟ್. ಅಂದರೆ ಕ್ಲಾಸ್ ಇಂಟರ್ವೆಲ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಅಪ್ಪರ್ ಕ್ಲಾಸ್ ಲಿಮಿಟ್ ಅನ್ನೋದು ಸಿಕ್ಕಿರುತ್ತೆ. ದಿಸ್ ಈಸ್ ದಿ ಫೋರ್ತ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅದೇ ರೀತಿ ಸ್ಟೆಪ್ 5 ಅಬ್ಟೈನ್ class limits for the remaining classes by adding the class interval to the limits of the previous class. Again obtain class limit for remaining classes by adding the class interval. ಅಂದರೆ ಪ್ರೀವಿಯಸ್ ಕ್ಲಾಸಸ್ಗೆ ಪ್ರೀವಿಯಸ್ ಕ್ಲಾಸ್ನ ಅಪ್ಪರ್ ಲಿಮಿಟಿಗೆ ನಾವು ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡ್ತಾ ಹೋದಾಗ ನಮಗೆ ನೆಕ್ಸ್ಟ್ ಕ್ಲಾಸಸ್ ಏನಿದೆ ಅನ್ನೋದನ್ನು ನಾವು ಫ್ರೇಮ್ ಮಾಡ್ಬೋದು. ಅದೇ ರೀತಿ ಸ್ಟೆಪ್ 6ನಲ್ಲಿ ಕೌಂಟ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್
in each class and check against the total number of observations. And last step ನಲ್ಲಿ number of frequencies ನಾವು ಕೌಂಟ್ ಮಾಡ್ತೀವಿ against the total number of ಅಬ್ಸರ್ವೇಷನ್ಸ್. ಅಂದರೆ ನಮಗೆ ಕೊಟ್ಟಿರುವಂಥ ಒಂದು ಅಬ್ಸರ್ವೇಷನ್ಸ್ಗೂ ಮತ್ತು ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ಗೂ ಈಕ್ವಲ್ ಆಗಿರಬೇಕು. ಹಿಯರ್ ದೇರ್ ಆರ್ ಸಿಕ್ಸ್ ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇಲ್ಲಿ ನಾವು 6 ಸ್ಟೆಪ್ಗಳಲ್ಲಿ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಐಡೆಂಟಿಫಿಕೇಷನ್ ಆಫ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ ದಿ ಗಿವೆನ್ ಡಾಟಾ. ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ನಾವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು ಅಥವಾ ಫೈಂಡ್ ಮಾಡಬೇಕು. ಎರಡನೇ ಸ್ಟೆಪ್ನಲ್ಲಿ ಡಿಸೈಡ್ ದಿ ನಂಬರ್ ಆಫ್ ಕ್ಲಾಸಸ್. ಡಿಸೈಡ್ ಆನ್ ದಿ ನಂಬರ್ ಆಫ್ ಕ್ಲಾಸಸ್. ಎಷ್ಟು ಕ್ಲಾಸಸ್ನ ನಾವು ತೊಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಎಷ್ಟು ಇಲ್ಲಿ ಕ್ಲಾಸಸ್ ಅಂದಾಗ ನಮಗೂ ಮಿನಿಮಮ್ 4 ಅಂತ ಹೇಳ್ತೀವಿ, ಮ್ಯಾಕ್ಸಿಮಮ್ 15 ಕ್ಲಾಸಸ್ ಅಂತ ತೊಗೋಬೇಕು. ಆ ಒಂದು ಕ್ಲಾಸಸ್ನ ನಾವು ಡಿಸೈಡ್ ಮಾಡೋದ್ರ ಟೈಮ್ನಲ್ಲಿ ಫಸ್ಟ್ ಕ್ಲಾಸ್ ಇನ್ಕ್ಲೂಡ್ ಮಿನಿಮಮ್ ವ್ಯಾಲ್ಯೂ. ಯಾಕೆಂದರೆ ಫಸ್ಟ್ ಸ್ಟೆಪ್ನಲ್ಲಿ ನಾವು ಐಡೆಂಟಿಫೈ ಮಾಡಿದಿರುವಂಥ ಮಿನಿಮಮ್ ವ್ಯಾಲ್ಯೂ ನಮಗೆ ಫಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದುಬಿಟ್ಟು ಲಾಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಆ ರೀತಿ ನಾವು ನಂಬರ್ ಆಫ್ ಕ್ಲಾಸಸ್ನ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಸ್ಟೆಪ್ 3ನಲ್ಲಿ ಡಿಟರ್ಮೈನ್ ದಿ ರೇಂಜ್, ದ ಡಿಫರೆನ್ಸ್ ಬಿಟ್ವೀನ್ ದಿ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಅಬ್ಸರ್ವೇಷನ್ಸ್ ಇನ್ ದಿ ಡೇಟಾ, ವಿಚ್ ಈಸ್ ಯೂಸ್ಫುಲ್ ಫಾರ್ ಕ್ಲಾಸ್ ಇಂಟರ್ವೆಲ್, ಫಾರ್ ಕಾಂಪ್ಯೂಟೇಷನ್ ಆಫ್ ಕ್ಲಾಸ್ ಇಂಟರ್ವೆಲ್. ಕ್ಲಾಸ್ ಇಂಟರ್ವೆಲ್ನ ಫೈಂಡ್ ಔಟ್ ಮಾಡುವಂಥ ಉದ್ದೇಶಕ್ಕಾಗಿ ನಾವು ರೇಂಜ್ನ ಫೈಂಡ್ ಔಟ್ ಮಾಡ್ತೀವಿ. ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎರಡನ್ನ ನಾವು ಫಸ್ಟ್ ಸ್ಟೆಪ್ನಲ್ಲಿ ಫೈಂಡ್ ಔಟ್ ಮಾಡಿರ್ತೀವಿ. ಆ ಫಸ್ಟ್ ಸ್ಟೆಪ್ನಲ್ಲಿ ಫೈಂಡ್ ಔಟ್ ಮಾಡಿರುವಂಥ ಒಂದು ವ್ಯಾಲ್ಯೂಸ್ನ ಸಹಾಯದಿಂದ ನಾವು ಕ್ಲಾಸ್ ಇಂಟರ್ವೆಲ್ನ ಐಡೆಂಟಿಫೈ ಮಾಡ್ತೀವಿ. ಕ್ಲಾಸ್ ಇಂಟರ್ವೆಲ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ? ನಮಗೆ ಬಂದಿರುವಂಥ ರೇಂಜ್ನಿಂದ ನಾವು ನಂಬರ್ ಆಫ್ ಕ್ಲಾಸಸ್ನ ಡಿವೈಡ್ ಮಾಡಿದಾಗ ನಮಗೆ ಕ್ಲಾಸ್ ಇಂಟರ್ವೆಲ್ ಸಿಕ್ಕಿರುತ್ತೆ. ದಿಸ್ ಇಸ್ ರಿಲೇಟಿಂಗ್ ಟು ಥರ್ಡ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ continuous frequency distribution. Again fourth step ಬಂದ್ಬಿಟ್ಟು find the lower limit of the lowest class and add to it the class interval to get the upper class limit. ಅದೇ ರೀತಿ step 5 ನಲ್ಲಿ obtain class limits for the remaining classes by adding the class interval to the limits of the previous class. And step 6 ನಲ್ಲಿ count number of frequencies in each class and check against the total number of observations. total number of observations ನಲ್ಲಿ ನಾವೇನು ಮಾಡಿರ್ತೀವಿ ಅದನ್ನು ಕೌಂಟ್ ಮಾಡಬೇಕು ಮತ್ತು ಅದರ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು. ಯಾಕಂದರೆ ನಮಗೆ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಯಾವುದಕ್ಕೆ ಈಕ್ವಲ್ ಆಗಿರಬೇಕು? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ವಿಚ್ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿರುವಂಥ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗೆ ನಮಗೇನಾಗಿರಬೇಕು? ಟೋಟಲ್ ಫ್ರೀಕ್ವೆನ್ಸಿ ಅನ್ನೋದು ನಮಗೆ ಈಕ್ವಲ್ ಆಗಿರಬೇಕು. ದೀಸ್ ಆರ್ ದಿ ಸ್ಟೆಪ್ಸ್ ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಗೇನ್ ಒಂದು ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ ನೋಡ್ರಿ. ಕನ್ಸಿಡರ್ ದಿ ಫಾಲೋಯಿಂಗ್ ಮಾರ್ಕ್ಸ್ ಔಟ್ ಆಫ್ 50 obtained in mathematics by 60 students of ಕ್ಲಾಸ್ 8. ಅಲ್ಲಿ 8th ಕ್ಲಾಸ್ನಲ್ಲಿ 60 ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಮಾರ್ಕ್ಸ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿದೆ 50 ಇದೆ. ಓಕೆ, ಇಲ್ಲಿ 21 ಇದೆ, 10 ಇದೆ, 30, 22, 33, 5, 37, 12, 25, 42, 15, 39, 26, 32, 18, 27, 28, 19, 29, 35, 31, 24, 36, 18, 20, 38, 22, 44, 16, 10, 27, 39, 28, 49, 29, 32, 23, 31, 21, 34, 22, 23, 36, 24, 36, 33, 47, 48, 50, 39, 27, 16, 36, 45, 47, 30, 22, 17. Construct group frequency distribution table taking 10 as class interval. 10 as class interval ಅಂತ ಅವನು ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ನಮಗೇನ್ರಿ, ನಾವಿಲ್ಲಿ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಇಲ್ಲಿ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಂದಾಗ ವಿ ಆರ್ ಫಾಲೋಯಿಂಗ್ 6 steps ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್
ಟೇಬಲ್. ಇಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ನಾವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡ್ತೀವಿ. ಸೆಕೆಂಡ್ ಸ್ಟೆಪ್ನಲ್ಲಿ ನಂಬರ್ ಆಫ್ ಕ್ಲಾಸಸ್ನ ಡಿಸೈಡ್ ಮಾಡ್ತೀವಿ. ಥರ್ಡ್ ಸ್ಟೆಪ್ನಲ್ಲಿ ಬಂದುಬಿಟ್ಟು ರೇಂಜ್ನ ಡಿಸೈಡ್ ಮಾಡಿ ಅಲ್ಲಿ ಕ್ಲಾಸ್ ಇಂಟರ್ವೆಲ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಅಗೇನ್ ಫೋರ್ತ್ ಸ್ಟೆಪ್ನಲ್ಲಿ ಲೋವರ್ ಲಿಮಿಟ್ ಆಫ್ ದಿ ಲೋವೆಸ್ಟ್ ಕ್ಲಾಸ್ ಆರ್ ಲೋವರ್ ಲಿಮಿಟ್ ಆಫ್ ದಿ ಫಸ್ಟ್ ಕ್ಲಾಸ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ನಾವು ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡಿದಾಗ ಅದರ ಹೈಯೆಸ್ಟ್ ಲಿಮಿಟ್ ಅನ್ನೋದು ಸಿಕ್ಕಿರುತ್ತೆ ಅಥವಾ ಅಪ್ಪರ್ ಲಿಮಿಟ್ ಅನ್ನೋದು ಸಿಕ್ಕಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಸ್ಟೆಪ್ನಲ್ಲಿ ಅದೇ ರೀತಿ ಪ್ರೀವಿಯಸ್ ಕ್ಲಾಸ್ನ ಹೈಯೆಸ್ಟಿಗೆ ನಾವು ಕ್ಲಾಸ್ ಇಂಟರ್ವೆಲ್ನ ನಾವು ಆ್ಯಡ್ ಮಾಡ್ತಾ ಹೋದಾಗ ಅಲ್ಲಿ ನಮಗೆ ಕ್ಲಾಸ್ ಇಂಟರ್ವೆಲ್ಸ್ ಫಾರ್ಮ್ ಆಗ್ತಾ ಬಂದಿರುತ್ತೆ. ಅದರ ಜೊತೆಯಲ್ಲಿ ಲಾಸ್ಟ್ ಸ್ಟೆಪ್ನಲ್ಲಿ ನಾವೇನು ಮಾಡಿರ್ತೀವಿ, ನಂಬರ್ ಆಫ್ ಕೌಂಟ್ಸ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಈ ರೀತಿ 6 ಸ್ಟೆಪ್ಸ್ನಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಇದರಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ನಾವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಮಿನಿಮಮ್ ಏನಿದೆ ಅಂತ ನೋಡೋಣ. ಮಿನಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಇಲ್ಲಿ 5 ಇದೆ. ಓಕೆ, ಇಲ್ಲಿ 5ಗಿಂತ ಕಡಿಮೆ ಇರುವಂಥ ನಂಬರ್ ಯಾವುದಿಲ್ಲ. ಅದಕ್ಕೆ ಮಿನಿಮಮ್ ನಂಬರ್ ಏನಾಗಿರುತ್ತೆ 5 ಅಂತ ನಾವು ಟ್ರೀಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಸ್ಟೆಪ್ನ ಇಲ್ಲಿರುವಂಥ ಒಂದು ಮಿನಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದೇ ರೀತಿ ಮ್ಯಾಕ್ಸಿಮಮ್ ನಂಬರ್ನ ಇಲ್ಲಿ 42 ಇದೆ. ಅಗೇನ್ ಇಲ್ಲಿ 44 ಮ್ಯಾಕ್ಸಿಮಮ್ ನಂಬರ್ ಇದೆ. ಇಲ್ಲಿ 49 ಮ್ಯಾಕ್ಸಿಮಮ್ ನಂಬರ್ ಇದೆ. ಇಲ್ಲಿ 50 ಮ್ಯಾಕ್ಸಿಮಮ್ ನಂಬರ್ ಇದೆ. ಇಲ್ಲಿ 5ನ ಮಿನಿಮಮ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಗೇನ್ ಇಲ್ಲಿ 50ನ ಮ್ಯಾಕ್ಸಿಮಮ್ ನಂಬರ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ನಾವೇನು ಮಾಡಿದ್ದೀವಿ, ಇಲ್ಲಿ ನಾವು ಎರಡನೇ ಸ್ಟೆಪ್, ಫಸ್ಟ್ ಸ್ಟೆಪ್ನಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ನಂಬರ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಎರಡನೇ ಸ್ಟೆಪ್ನಲ್ಲಿ ಡಿಸೈಡ್ ಆನ್ ನಂಬರ್ ಆಫ್ ಕ್ಲಾಸಸ್, ಎಷ್ಟು ಕ್ಲಾಸಸ್ನ ನಾವು ತೊಗೋಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿರ್ತೀವಿ. ಇಲ್ಲಿ ನಮಗೆ ಕ್ಲಾಸ್ ಇಂಟರ್ವೆಲ್ನೂ ಸಹಿತ ಅವನು ಈ ಪ್ರಾಬ್ಲಮ್ನಲ್ಲಿ ನಾವು ಮೆನ್ಷನ್ ಮಾಡಿದ್ದಾನೆ. ನಮಗೆ ರೂಲ್ ಏನಿದೆ, ಇಲ್ಲಿ ಮಿನಿಮಮ್ ನಂಬರ್ ಫಸ್ಟ್ ಕ್ಲಾಸ್ ಲಿಮಿಟ್ನಲ್ಲಿ ನಮಗೆ ಲೋವರ್ ನಂಬರ್ ಅನ್ನೋದನ್ನು, ಮಿನಿಮಮ್ ನಂಬರ್ ಅನ್ನೋದು ಕವರ್ ಆಗಿರಬೇಕು. ಅಗೇನ್ ಹೈಯೆಸ್ಟ್ ನಂಬರು ಲಾಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಮಗೆ ಕವರ್ ಆಗಿರಬೇಕು. ಇಲ್ಲಿ ಮಿನಿಮಮ್ ಏನಿದೆ 5 ಇದೆ. ಇಲ್ಲಿ 10 ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತಿದ್ದಾನೆ. ಅಂದರೆ ನಾವು 0 to 10 ಅಂತ ತೊಗೊಂಡಾಗ 5 ಕವರ್ ಆಗಿರುತ್ತೆ. ಅಗೇನ್ ಇಲ್ಲಿ ನಾವೇನು ಮಾಡ್ಬೋದ್ರಿ, 0 to 10, 10 to 20, 20 to 30, 30 to 40, 40 to 50, ಈ ರೀತಿ 50 to 60 ಇಲ್ಲಿವರೆಗೂ ನಾವೇನು ಮಾಡ್ಬೋದು, ಕ್ಲಾಸ್ ಇಂಟರ್ವೆಲ್ಸ್ನ ನಾವು ತೊಗೊಂಡಿರ್ತೀವಿ. 0 to 10 ಅಂದಾಗ ನಮಗೆ 5 ಕವರ್ ಆಗಿರುತ್ತೆ. 50 to 60 ಅಂದಾಗ ನಮಗೆ 50 ಅನ್ನೋದು ಕವರ್ ಆಗಿರುತ್ತೆ. ಇಲ್ಲಿ ನಮಗೆ 0 to 10, 10 to 20, 20 to 30, 30 to 40, 40 to 50, 50 to 60 ಈ ರೀತಿ ನಾವು ಕ್ಲಾಸ್ ಇಂಟರ್ವೆಲ್ಸ್ನ ನಾವು ಫಾರ್ಮ್ ಮಾಡಿದ್ದೀವಿ. ಓಕೆ, ಇದನ್ನು ನಾವು ಎಕ್ಸ್ಕ್ಲೂಸಿವ್ ಟೈಪ್ ಆಫ್ ಕ್ಲಾಸ್ ಇಂಟರ್ವೆಲ್ಸ್ ಅಂತ ನಾವು ಹೇಳಿರ್ತೀವಿ. ಯಾಕಂದರೆ ನಮಗೆ 2 ರೀತಿ ಕ್ಲಾಸ್ ಇಂಟರ್ವೆಲ್ಸ್ ಬಂದಿರುತ್ತೆ. ಒಂದನ್ನು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ಕರೆದಿರ್ತೀವಿ, ಎರಡನೇದನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ಕರೆದಿರ್ತೀವಿ. ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂದಾಗ ಏನಾಗಿರುತ್ತೆ, ದ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಲಿಮಿಟ್ ಆರ್ ಕ್ಲಾಸ್ ಇಂಟರ್ವೆಲ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಓನ್ಲಿ. ಇಲ್ಲಿ ಅಪ್ಪರ್ ಲಿಮಿಟ್ ಅನ್ನೋದು ಏನಾಗಿರುತ್ತೆ, ಆ ಒಂದು ಕ್ಲಾಸ್ನಲ್ಲಿ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಅಗೇನ್ ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಲಿಮಿಟ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್, ಆ ಒಂದು ಅಪ್ಪರ್ ಲಿಮಿಟ್ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ತೊಗೊಂಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ನಲ್ಲಿ ನಮಗೆ 0 to 10 ಇದೆ. ಇದನ್ನು ನಾವು ಎಕ್ಸ್ಕ್ಲೂಸಿವ್ ಮೆಥಡ್ ಆಫ್ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳಿರ್ತೀವಿ. ಇಲ್ಲಿ ನಾವೇನೇನು ಕವರ್ ಮಾಡಿರ್ತೀವಿ, ಈ ಕ್ಲಾಸ್ ಇಂಟರ್ವೆಲ್ನಲ್ಲಿ ಯಾವ್ಯಾವ ಅಬ್ಸರ್ವೇಷನ್ಸ್ ಕವರ್ ಆಗಿರುತ್ತೆ, 0 ಒಂದು ಕವರ್ ಆಗಿರುತ್ತೆ, 1 ಕವರ್ ಆಗಿರುತ್ತೆ, 2 ಕವರ್ ಆಗಿರುತ್ತೆ, 3 ಕವರ್ ಆಗಿರುತ್ತೆ, 4 ಕವರ್ ಆಗಿರುತ್ತೆ, 5, 6, 7, 8, 9ವರೆಗೂ ಕವರ್ ಆಗಿರುತ್ತೆ. ಇಂಥ ಒಂದು ಕ್ಲಾಸ್ ಇಂಟರ್ವೆಲ್ಗೆ ನಾವೇನಂತ ಕರಿತೀವಿ, ಎಕ್ಸ್ಕ್ಲೂಸಿವ್. ಬಿಕಾಸ್ ಹಿಯರ್ ದ 10 ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಫಸ್ಟ್
ಕ್ಲಾಸ್ ಇಂಟರ್ವೆಲ್ ಆ್ಯಂಡ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಇಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡ್ತೀವಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅಂದರೆ 10 ಇಂದ ಸ್ಟಾರ್ಟ್ ಆಗಿರುತ್ತೆ. 10, 11, 12, 13, 14, 15, 16, 17, 18, 19 ಈ ರೀತಿ 10 to 19 ನಾವು ಕವರ್ ಮಾಡ್ತೀವಿ. 20 ಅನ್ನೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ. ನೆಕ್ಸ್ಟ್ ಕ್ಲಾಸ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? 20 ಇಂದ ಸ್ಟಾರ್ಟ್ ಆಗಿ 29ಗೆ ಎಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು 30 ಇಂದ ಸ್ಟಾರ್ಟ್ ಆಗಿ 39ಗೆ ಎಂಡ್ ಆಗಿರುತ್ತೆ. ಆ ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು 14 ಇಂದ 49. ಈ ರೀತಿ ನಾವೇನು ಮಾಡಿರ್ತೀವಿ ಎಕ್ಸ್ಕ್ಲೂಸಿವ್ ಮೆಥಡ್ನಲ್ಲಿ. ಅದು ಇನ್ಕ್ಲೂಸಿವ್ ಮೆಥಡ್ ಅಂದರೆ ಎಕ್ಸಾಂಪಲ್ಸ್ ಯಾವ ರೀತಿ ಇರುತ್ತಂದರೆ 0 to 9 ಅಂತ ತೊಗೊತೀವಿ. ಅಲ್ಲಿ 0 to 9 ಅಂದಾಗ 0ನಿಂದ 9ವರೆಗೂ ನಾವು ಕವರ್ ಮಾಡ್ತೀವಿ. ಅಂದರೆ ಅಲ್ಲಿ 10 ನಮಗೆ ಕ್ಲಾಸ್ ಇಂಟರ್ವೆಲ್ ಏನಿರುತ್ತೆ 10 ಅಂತ ನಾವು ಟ್ರೀಟ್ ಮಾಡ್ತೀವಿ. 0, 1, 2, 3, 4, 5, 6, 7, 8, 9 ಅಂದರೆ ಟೋಟಲ್ 10 ವ್ಯಾಲ್ಯೂಸ್. ಅಂದರೆ ಅಪ್ಪರ್ ಲಿಮಿಟೂ ಸಹಿತ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅಂಥ ಒಂದು ಕ್ಲಾಸ್ ಇಂಟರ್ವೆಲ್ಗೆ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. ನಾವು ವಿ ಆರ್ ಇನ್ ಎಕ್ಸ್ಕ್ಲೂಸಿವ್ ಮೆಥಡ್, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಮೆಥಡ್. ಇಲ್ಲಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಮೆಥಡ್ನಲ್ಲಿ ನಾವು ಇದ್ದೀವಿ. ಇಲ್ಲಿ ನಾವು ಕ್ಲಾಸ್ ಇಂಟರ್ವೆಲ್ನ ಫಾರ್ಮ್ ಮಾಡಿದ್ದೀವಿ 0 to 10. ಈ 0ನ ಲೋವರ್ ಲಿಮಿಟ್ ಅಂತ ಹೇಳ್ತೀವಿ, ಈ 10ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಏನು ಕವರ್ ಆಗಿರುತ್ತೆ ಅಂದರೆ 0 to 9 ಮಾತ್ರ ಕವರ್ ಆಗಿರುತ್ತೆ. ಈ 10 ಅನ್ನೋದು ಇಲ್ಲಿ ನಾವು ಸೆಕೆಂಡ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇದರ ಲೋವರ್ ಲಿಮಿಟ್ ಬಂದುಬಿಟ್ಟು 10 ಅಂತ ಹೇಳ್ತೀವಿ, ಅಪ್ಪರ್ ಲಿಮಿಟ್ ಬಂದುಬಿಟ್ಟು 20. ಅದೇ ರೀತಿ ಇಲ್ಲಿ 10 to 19ವರೆಗೂ ಮಾತ್ರ ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ 20 to 29ವರೆಗೂ ಮಾತ್ರ ಕನ್ಸಿಡರ್ ಮಾಡ್ತೀವಿ. 20ನ ಲೋವರ್ ಲಿಮಿಟ್ ಅಂತ ಹೇಳ್ತೀವಿ, 30ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಕ್ಲಾಸ್ನಲ್ಲಿ 30ನ ಲೋವರ್ ಲಿಮಿಟ್, 40ನ ಅಪ್ಪರ್ ಲಿಮಿಟ್. ಇಲ್ಲಿ 30ಇಂದ 39ವರೆಗೂ ಮಾತ್ರ ಕವರ್ ಆಗಿರುತ್ತೆ. 40 ಏನಾಗಿರುತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ 40 to 49ನ ನಾವು ಕನ್ಸಿಡರ್ ಮಾಡ್ತೀವಿ, 40ನ ಲೋವರ್ ಲಿಮಿಟ್ ಅಂತ ಹೇಳ್ತೀವಿ. ಅಗೇನ್ 50ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಅದೇ ರೀತಿ 50 to 60 ಇಲ್ಲಿ 50ನ ಲೋವರ್ ಲಿಮಿಟ್ ಅಂತ ಹೇಳ್ತೀವಿ, 60ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ನಂಬರ್ ಇರೋದು 50. ಇಲ್ಲಿ 50ಗೆ ಎಂಡ್ ಆಗ್ಬೋದಿತ್ತು, ಬಟ್ ಏನಾಗಿರುತ್ತೆ ಈ 50 ಅನ್ನೋದು ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ 50 to 60 ಅನ್ನೋದನ್ನು ಸಹಿತ ನಾವು ಇಲ್ಲಿ ತೊಗೊಂಡಿದ್ದೀವಿ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಡಿಫ್ರೆನ್ಸ್ನ ಕ್ಲಾಸ್ ಇಂಟರ್ವೆಲ್ನ ಅವರೇ ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ಟ್ಯಾಲಿ ಮಾರ್ಕ್ಸ್ನ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವೆಲ್ ಬಂದುಬಿಟ್ಟು ನಮಗೆ 0 to 10. 0 to 10 ಎಷ್ಟು ವ್ಯಾಲ್ಯೂಸ್ ಇದ್ದಾವೆ ನೋಡಿರಿ. ಅಂದರೆ 0 to 10 ಅಂದರೆ ನಾವಿಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕು? ಓನ್ಲಿ 0 to 9ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. 10ನ ಈ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಯಾಕಂದರೆ ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಆರ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಮೆಥಡ್. ಇಲ್ಲಿ ಫಸ್ಟ್ ಐಟಮ್ ಬಂದುಬಿಟ್ಟು 29 ಇದೆ, 21 ಇದೆ, 10, 30 ಇದೆ. ಈ 5 ಒಂದು ವೇರಿಯಬಲ್. ಈ 5 ಅಬ್ಸರ್ವೇಷನ್ ಏನಾಗಿರುತ್ತೆ 0 to 10 ಕ್ಲಾಸಸ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 1 ಅದೇ ರೀತಿ ಇಲ್ಲಿ 7 ಒಂದು ವ್ಯಾಲ್ಯೂ ಇದೆ. ಇಲ್ಲಿ ಈ 7 ಸಹಿತ 0 to 10ನಲ್ಲಿ ಕ್ಲಾಸ್ನಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ ಕ್ಲಾಸಸ್ನಲ್ಲಿ. ಯಾಕೆಂದರೆ ಇಲ್ಲಿ ನೋಡಿರಿ 0 to 10ನಲ್ಲಿ 1, 2 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ವಿ. ಅದರ ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 2. ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ 10 to 20. ಈ 10 ಅನ್ನೋದು ಈ ಕ್ಲಾಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾಕಂದರೆ ಫಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾವು ಫಸ್ಟ್ ಕ್ಲಾಸ್ನಲ್ಲಿ ಅದನ್ನು ನಾವು ಎಕ್ಸ್ಕ್ಲೂಡ್ ಮಾಡಿದ್ದೀವಿ. ಈಗ ಸೆಕೆಂಡ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. 1, 2, 3, 4, 5, 6, 7, 8, 9, 10. ಟೋಟಲ್ 10 ಅಬ್ಸರ್ವೇಷನ್ಸ್ ಇದ್ದಾವೆ ವಿಚ್ ಕವರ್ಡ್ ಅಂಡರ್ ಕ್ಲಾಸ್ ಇಂಟರ್ವೆಲ್ ಆಫ್ 10 to 20. 10 to 20ನಲ್ಲಿ ಕವರ್ ಆಗಿರುವಂಥ ಒಂದು 10 ಇದೆ. 1, 2, 3, 4 ಇದು 5th ನಾವು ಕ್ರಾಸ್ ಟ್ಯಾಲಿ ಮಾರ್ಕ್ಸ್ನ
ಎಂಟ್ರಿ ಮಾಡ್ತೀವಿ. ಇಸ್ ಇಂಡಿಕೇಟ್ಸ್ ಟೋಟಲ್ 5. ಅಗೇನ್ ಹಿಯರ್ ಆಲ್ಸೋ 1 2 3 4 5 ಟೋಟಲ್ ಏನಾಗಿರುತ್ತೆ 10 ಆಗಿರುತ್ತೆ. ಇದರ ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 10 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನಮಗೆ 20 to 30 ಎಷ್ಟು ವೇರಿಯೇಬಲ್ಸ್ ಇದ್ದಾವೆ, ಎಷ್ಟು ಅಬ್ಸರ್ವೇಷನ್ಸ್ ಇದ್ದಾವೆ, ಅಥವಾ ಎಷ್ಟು ಸ್ಟೂಡೆಂಟ್ಸ್ 20 to 30 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಇಲ್ಲಿ 21 ಇದೆ, 1 2 ಅಂದರೆ ಇಲ್ಲಿ ನಾವೇನು ಕವರ್ ಮಾಡಿರ್ತೀವಿ ರೀ 20 to 29ನ ಮಾತ್ರ. 1 2 3 4 5 6 7 8 9 10 11 12 13 14 15 ಟೋಟಲ್ 21 ವೇರಿಯೇಬಲ್ಸ್ ಕವರ್ ಆಗಿರುತ್ತೆ. 1 2 3 4 5 6 7 8 9 10 11 12 13 14 15 16 17 18 19 20 21 ಟೋಟಲ್ ಅಬ್ಸರ್ವೇಷನ್ಸ್ ಏನಾಗಿರುತ್ತೆ 21 ಅಬ್ಸರ್ವೇಷನ್ಸ್ ಕವರ್ ಆಗಿರುತ್ತೆ ಇನ್ ಬಿಟ್ವೀನ್ 20 to 30 ಕ್ಲಾಸ್ ಇಂಟರ್ವೆಲ್. ಅಗೇನ್ 30 to 40 ಬಂದುಬಿಟ್ಟು 19 ಇದ್ದಾವೆ. 19 ಅಬ್ಸರ್ವೇಷನ್ಸ್ ಕವರ್ ಆಗಿರುತ್ತೆ. ಇಲ್ಲಿಂದ 30 to 40 1 2 3 4 5 6 7 8 9 10 ಈ ರೀತಿ 19 ಇದ್ದಿರುತ್ತೆ. ಅಗೇನ್ 40 to 50 ಬಂದುಬಿಟ್ಟು 7 ಅಬ್ಸರ್ವೇಷನ್ಸ್ ಇದ್ದಾವೆ. ಅದಕ್ಕೆ 7 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ದೀವಿ. 15 to 60 50 ಮಾತ್ರ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಇಲ್ಲಿ ಒಂದು ವ್ಯಾರಿಯಬಲ್ ಅಂತ ಹೇಳಿರ್ತೀವಿ. ಟೋಟಲ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 60, ಯಾಕಂದರೆ 2 + 10 12 + 21 33 + 19 52 + 7 59 + 1 60 ಟೋಟಲ್ ವೇರಿಯೇಬಲ್ಸ್ ಬಂದುಬಿಟ್ಟು 60 ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಇಲ್ಲಿ ನಮಗೆ ನಂಬರ್ ಆಫ್ ವೇರಿಯೇಬಲ್ಸ್ ಬಂದುಬಿಟ್ಟು 60 ಇದ್ದಿರ್ತವೆ, ಯಾಕಂದರೆ ನಮಗೆ ಎಷ್ಟು ಸ್ಟೂಡೆಂಟ್ಸ್ನ ಮಾರ್ಕ್ಸ್ ಕೊಟ್ಟಿರ್ತಾರೆ, ಇಲ್ಲಿ 60 ಸ್ಟೂಡೆಂಟ್ಸ್ನ ಮಾರ್ಕ್ಸ್ ಕೊಟ್ಟಿರ್ತಾರೆ. ಇಲ್ಲಿ 0 to 10 ಸ್ಕೋರ್ ಮಾಡಿರುವಂಥ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, 2 ಮೆಂಬರ್ಸ್ ಇದ್ದಾರೆ. ಅದಕ್ಕೆ 2 ಕ್ಲಾಸ್ ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡಿದ್ವಿ. ಅದರ ಫ್ರೀಕ್ವೆನ್ಸಿ ಬಂದುಬಿಟ್ಟು 2. ಅದೇ ರೀತಿ 10 to 20 ಇಲ್ಲಿ 10 to 20 ಅಂದಾಗ ನಾವು ಏನನ್ನ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ 0 to 9 ಮಾತ್ರ ತೊಗೊಂಡಿರ್ತೀವಿ. ಇಲ್ಲಿ 10 to 19 ಮಾರ್ಕ್ಸ್ ಸ್ಕೋರ್ ಮಾಡಿದವರು 10 ಸ್ಟೂಡೆಂಟ್ಸ್ ಇದ್ದಾರೆ. 10 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ವಿ. ಅದರ ಫ್ರೀಕ್ವೆನ್ಸಿ ಬಂದುಬಿಟ್ಟು 10. ಅದೇ ರೀತಿ 20 to 30 ಮಾರ್ಕ್ಸ್ ಇಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ 20 to 29ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಹಿಯರ್ ದ 30 ವಿಚ್ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವೆಲ್ ಆ್ಯಂಡ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ಇಂಟರ್ವೆಲ್. ಇಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವೆಲ್ನಲ್ಲಿ ಅದನ್ನು ನಾವು ಎಕ್ಸ್ಕ್ಲೂಡ್ ಮಾಡಿ ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಇಲ್ಲಿ 20 to 29 ಮಾತ್ರ ನಾವು ಮೆನ್ಷನ್ ಮಾಡಿರ್ತೀವಿ. ಅದೇ ರೀತಿ 30 to 39ನ ಮಾತ್ರ ಇಲ್ಲಿ ತೊಗೊತೀವಿ. 30 to 40ನಲ್ಲಿ 19 ಸ್ಟೂಡೆಂಟ್ಸು 30 to 39 ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾರೆ. ಅಗೇನ್ 40 to 50 ರೇಂಜ್ನಲ್ಲಿರೋರು 7 ಸ್ಟೂಡೆಂಟ್ಸ್ ಇದ್ದಾರೆ. 50 to 60 ರೇಂಜ್ನಲ್ಲಿರೋರು 1 ಸ್ಟೂಡೆಂಟ್ ಇದ್ದಾರೆ. ಟೋಟಲ್ ನಮಗೇನಿದೆ ರೀ 60 ಸ್ಟೂಡೆಂಟ್ಸ್ ಇದ್ದಾರೆ. ಅವರ ಒಂದು ಮಾರ್ಕ್ಸ್ನ ಈ ಒಂದು ಕ್ಲಾಸ್ ಇಂಟರ್ವೆಲ್ ಬೇಸಿಸ್ನ ಮೇಲೆ ನಾವು ಐಡೆಂಟಿಫೈ ಮಾಡುವಂಥ ಒಂದು ಪ್ರೊಸೀಜರ್ಗೆ ನಾವು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿರ್ತೀವಿ. ಈ ಒಂದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನಲ್ಲಿ ನಾವು 6 ಸ್ಟೆಪ್ಸ್ನ ನಾವು ಫಾಲೋ ಮಾಡಿದ್ದೀವಿ. ಫಸ್ಟ್ ಸ್ಟೆಪ್ನಲ್ಲಿ ಮಿನಿಮಮ್ ವ್ಯಾಲ್ಯೂನ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿದ್ದೀವಿ. ಮಿನಿಮಮ್ ವ್ಯಾಲ್ಯೂ 5 ಅಂತ ಹೇಳಿದ್ವಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದುಬಿಟ್ಟು 50 ಇದೆ. ಅದೇ ರೀತಿ ಸೆಕೆಂಡ್ ಸ್ಟೆಪ್ನಲ್ಲಿ ನಾವು ನಂಬರ್ ಆಫ್ ಕ್ಲಾಸಸ್ನ ನಾವು ಡಿಸೈಡ್ ಮಾಡಿರ್ತೀವಿ. ಇಲ್ಲಿ ನಮಗೆ ನಂಬರ್ ಆಫ್ ಕ್ಲಾಸಸ್ ಬಂದುಬಿಟ್ಟು ನಮಗೆ 7 ಇದ್ದಾವೆ. ಯಾಕೆ 7 ಇದ್ದಾವೆ, ಇಲ್ಲಿ ನಾವು ನಂಬರ್ ಆಫ್ ಕ್ಲಾಸಸ್ನ ಡಿಸೈಡ್ ಮಾಡೋ ಟೈಮ್ನಲ್ಲಿ ಮಿನಿಮಮ್ ನಂಬರ್ ಫಸ್ಟ್ ಕ್ಲಾಸ್ನಲ್ಲಿ ಇನ್ಕ್ಲೂಡ್ ಆಗಿರಬೇಕು. 5 ಅನ್ನೋದು ಮಿನಿಮಮ್ ನಂಬರ್, ಅದು 0 to 10ನಲ್ಲಿ ಇನ್ಕ್ಲೂಡ್ ಆಗಿದೆ. ಮತ್ತು ಮ್ಯಾಕ್ಸಿಮಮ್ ನಂಬರ್ ಬಂದುಬಿಟ್ಟು 50 ಇದೆ, ಅದು 50 to 60ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ರೀತಿ ಸೆಕೆಂಡ್ ಸ್ಟೆಪ್ನಲ್ಲಿ. ಆ್ಯಂಡ್ ಥರ್ಡ್ ಸ್ಟೆಪ್ನಲ್ಲಿ ನಾವು
ಕ್ಲಾಸ್ ಇಂಟರ್ವೆಲ್ನ ನಾವು ಡಿಸೈಡ್ ಮಾಡಬೇಕು. ಅದನ್ನು 10 ಅಂತ ಅವ್ನು ಮೆನ್ಷನ್ ಮಾಡಿದ್ದಾನೆ, ಅದರ ಪ್ರಕಾರ ನಾವು 10 ಅಂತ ಕನ್ಸಿಡರ್ ಮಾಡಿದ್ದೀವಿ. ಅಗೇನ್ 4th ಸ್ಟೆಪ್ನಲ್ಲಿ ನಾವು ಲೋವರ್ ಲಿಮಿಟಿಗೆ ಕ್ಲಾಸ್ ಇಂಟರ್ವೆಲ್ನ ನಾವು ಆ್ಯಡ್ ಮಾಡ್ತಾ ಬಂದಿದ್ದೀವಿ. 0 ಲೋವರ್ ಲಿಮಿಟ್ ಇದೆ, ಅದಕ್ಕೆ 10ನ ಆ್ಯಡ್ ಮಾಡಿದ್ದು 10 ಅಂತ ಬಂದಿರುತ್ತೆ ಅಪ್ಪರ್ ಲಿಮಿಟ್. ಅಗೇನ್ ಆ 10ಗೆ 10ನ ಆ್ಯಡ್ ಮಾಡಿದ್ದೀವಿ, 20 ಬಂದಿರುತ್ತೆ, 20ಗೆ 10ನ. ಈ ರೀತಿ ನಾವು ಆ ಒಂದು ಲೋವರ್ ಲಿಮಿಟ್ಗಳಿಗೆ ನಾವು ಕ್ಲಾಸ್ ಇಂಟರ್ವೆಲ್ 10ನ ನಾವು ಆ್ಯಡ್ ಮಾಡ್ತಾ ಬಂದಾಗ ನಮಗೆ ಆ ಒಂದು ಪರ್ಟಿಕ್ಯುಲರ್ ಕ್ಲಾಸಸ್ ಅನ್ನೋದು ಸಿಕ್ಕಿರುತ್ತೆ. ಮತ್ತು ಆ ಒಂದು ಕ್ಲಾಸ್ ಇಂಟರ್ವೆಲ್ನಲ್ಲಿ ಎಷ್ಟು ಅಬ್ಸರ್ವೇಷನ್ಸ್ ಕವರ್ ಆಗಿರುತ್ತೆ ಅನ್ನೋದನ್ನು ಟ್ಯಾಲಿ ಮಾರ್ಕ್ಸ್ನ ಮುಖಾಂತರ ನಾವು ಏನು ಮಾಡಿರ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಅದರ ಫ್ರೀಕ್ವೆನ್ಸಿನ ಲಾಸ್ಟ್ ಕಾಲಮ್ನಲ್ಲಿ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ಒಂದು ಸ್ಟೆಪ್ಸ್ನಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಅದೇ ರೀತಿ ಸಮ್ಮರಿ ರಿಲೇಟಿಂಗ್ ಟು this session, the things learned, preparation of frequency distribution table to continuous and numerical problem. ಇಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದರೆ ಏನಂತ ನೋಡಿದ್ದೀವಿ, ಮತ್ತು ಅದರಲ್ಲಿರುವಂಥ ಒಂದು ವೇರಿಯಬಲ್ಸ್ ಯಾವ ರೀತಿ ಇದಾವೆ ಅನ್ನೋದನ್ನು, ಅದರಲ್ಲಿರುವಂಥ ಒಂದು ಸ್ಟೆಪ್ಸ್ನು ಸಹಿತ ನಾವು ನೋಡಿದ್ದೀವಿ. ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂಯಸ್ ಅಂದಾಗ ವಿಚ್ ಈಸ್ ಇನ್ ಬಿಟ್ವೀನ್ 2 ನಂಬರ್ಸ್. ಅಂದರೆ ಇಲ್ಲಿ ನಾವು ಎಕ್ಸಾಂಪಲ್ನ ಕೊಟ್ಕೊಂತ ಬಂದಿದ್ದೀವಿ. 0 to 10 ಇರ್ಬೋದು, 10 to 20 ಇರ್ಬೋದು, 20 to 30 ಇರ್ಬೋದು, 30 to 40 ಇರ್ಬೋದು, 40 to 50 ಇರ್ಬೋದು. ಈ ರೀತಿ ನಾವು ನಂಬರ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಅಂಥ ಒಂದು ಸೀರೀಸ್ಗೆ ಕಂಟಿನ್ಯೂಯಸ್ ಸೀರೀಸ್ ಅಂತ ಹೇಳ್ತೀವಿ. ಅಗೇನ್ ದೇರ್ ಆರ್ 6 ಸ್ಟೆಪ್ಸ್ ಫಾರ್ ಪ್ರಿಪರೇಷನ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಫ್ರೇಮ್ ಮಾಡಬೇಕು ಅಂದಾಗ ನಮಗಿಲ್ಲಿರುವಂಥ ಒಂದು 6 ಸ್ಟೆಪ್ಸ್ನ ನಾವು ಫಾಲೋ ಮಾಡ್ತೀವಿ. ಫಸ್ಟ್ ಸ್ಟೆಪ್ನಲ್ಲಿ ಫೈಂಡ್ ಮಿನಿಮಮ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಗಿವೆನ್ ಡಾಟಾ. ನಮಗೆ ಕೊಟ್ಟಿರುವಂಥ ಒಂದು ಡಾಟಾನಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ತೀವಿ. ಎರಡನೇ ಸ್ಟೆಪ್ನಲ್ಲಿ ಬಂದುಬಿಟ್ಟು ಡಿಸೈಡ್ ಆನ್ ನಂಬರ್ ಆಫ್ ಕ್ಲಾಸಸ್, ಎಷ್ಟು ಕ್ಲಾಸಸ್ನ ಇರಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಅಲ್ಲಿ ನಮಗೆ ಮಿನಿಮಮ್ 4 ಅಂತ ಹೇಳಿದ್ವಿ ಅರ್ಲಿಯರ್ ಸೆಷನ್ಸ್ನಲ್ಲಿ. ಅಗೇನ್ ಮ್ಯಾಕ್ಸಿಮಮ್ ಬಂದುಬಿಟ್ಟು 15 ಇರಬೇಕು. ಮತ್ತು ಥರ್ಡ್ ಸ್ಟೆಪ್ನಲ್ಲಿ ಡಿಟರ್ಮೈನ್ ದಿ ರೇಂಜ್ ಆ್ಯಂಡ್ ಕ್ಲಾಸ್ ಇಂಟರ್ವೆಲ್, ಅದರ ರೇಂಜ್ ಮತ್ತು ಕ್ಲಾಸ್ ಇಂಟರ್ವೆಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ ಮಾಡಿದಾಗ ನಮಗೆ ರೇಂಜ್ ಸಿಕ್ಕಿರುತ್ತೆ. ಅದಕ್ಕೆ ನಾವು ನಂಬರ್ ಆಫ್ ಕ್ಲಾಸಸ್ನ ಡಿವಿಸಿಬಲ್ ಮಾಡಿದಾಗ ನಮಗೆ ಕ್ಲಾಸ್ ಇಂಟರ್ವೆಲ್ ಸಿಕ್ಕಿರುತ್ತೆ. ಇದು ಥರ್ಡ್ ಸ್ಟೆಪ್ನಲ್ಲಿ. ಫೋರ್ತ್ ಸ್ಟೆಪ್ನಲ್ಲಿ ಲೋವರ್ ಲಿಮಿಟ್ ಆಫ್ ದಿ ಲೋಯೆಸ್ಟ್ ಕ್ಲಾಸ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಆ ಒಂದು ಲೋಯೆಸ್ಟ್ ಕ್ಲಾಸ್ನಲ್ಲಿರುವಂಥ ಒಂದು ಲೋವರ್ ಲಿಮಿಟಿಗೆ ನಾವು ಕ್ಲಾಸ್ ಇಂಟರ್ವೆಲ್ನ ನಾವು ಮೇಲ್ಗಡೆ ಫೈಂಡ್ ಔಟ್, ಥರ್ಡ್ ಸ್ಟೆಪ್ನಲ್ಲಿ ಫೈಂಡ್ ಔಟ್ ಮಾಡಿರುವಂಥ ಒಂದು ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಆ ಲೋವರ್ ಲಿಮಿಟ್ಗೆ ನಾವು ಆ ಕ್ಲಾಸ್ ಇಂಟರ್ವೆಲ್ನ ಆ್ಯಡ್ ಮಾಡಿದ್ರೆ ಅಪ್ಪರ್ ಲಿಮಿಟ್ ಬಂದಿರುತ್ತೆ. ಅದೇ ರೀತಿ ಆ ಒಂದು ಫಸ್ಟ್ ಕ್ಲಾಸ್ನ ಅಪ್ಪರ್ ಲಿಮಿಟ್, ಸೆಕೆಂಡ್ ಕ್ಲಾಸ್ನ ಲೋವರ್ ಲಿಮಿಟ್ ಆಗಿರುತ್ತೆ. ಆ ಒಂದು ಲೋವರ್ ಲಿಮಿಟಿಗೆ ಕ್ಲಾಸ್ ಇಂಟರ್ವೆಲ್ನ ನಾವು ಆ್ಯಡ್ ಮಾಡ್ತಾ ಬಂದಿರ್ತೀವಿ. ಈ ರೀತಿ ನಾವು ಫೋರ್ತ್ ಸ್ಟೆಪ್ನಲ್ಲಿ ನೋಡ್ತೀವಿ. ಫಿಫ್ತ್ ಸ್ಟೆಪ್ನಲ್ಲಿ ಅದೇ ಕಂಟಿನ್ಯೂಯೇಷನ್ ಪಾರ್ಟ್ನಲ್ಲಿ ನಾವು ಲೋವರ್ ಲಿಮಿಟಿಗೆ ಆ್ಯಡ್ ಮಾಡ್ತಾ ಬಂದಿರ್ತೀವಿ. ಆ್ಯಡ್ ಮಾಡಿದ ಅಪ್ಪರ್ ಲಿಮಿಟ್ ಸಿಕ್ಕಿರುತ್ತೆ. ಆ್ಯಂಡ್ ಲಾಸ್ಟ್ ಸ್ಟೆಪ್ನಲ್ಲಿ ನಮಗೆ ಬಂದುಬಿಟ್ಟು ಟೋಟಲ್ ಫ್ರೀಕ್ವೆನ್ಸೀಸ್ನ ನಾವು ಕಾಂಪ್ಯೂಟ್ ಮಾಡಿರ್ತೀವಿ. ಆ ಟೋಟಲ್ ಫ್ರೀಕ್ವೆನ್ಸೀಸ್ ಯಾವುದಕ್ಕೆ ಈಕ್ವಲ್ ಆಗಿರಬೇಕು, ನಮಗೆ ಕೊಟ್ಟಿರುವಂಥ ನಂಬರ್ ಆಫ್ ಅಬ್ಸರ್ವೇಷನ್ಸ್ಗೆ ಈಕ್ವಲ್ ಆಗಿರಬೇಕು. ಆ್ಯಂಡ್ ದಿಸ್ ಇಸ್ ರಿಲೇಟಿಂಗ್ ಟು ದಿಸ್ ಸೆಷನ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರಿಲೇಟಿಂಗ್ ಟು ದಿಸ್ ಸೆಷನ್. ಇಲ್ಲಿ ಒಂದು ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, ದ ಗ್ರೂಪ್ಡ್ ಡಾಟಾ ಆರ್ ಕಾಲ್ಡ್. ಆಪ್ಷನ್ ಎ ಪ್ರೈಮರಿ ಡಾಟಾ, ಆಪ್ಷನ್ ಬಿ ಸೆಕೆಂಡ್ರಿ ಡಾಟಾ, ಆಪ್ಷನ್ ಸಿ ರಾ ಡಾಟಾ, ಆಪ್ಷನ್ ಡಿ ಡಿಫಿಕಲ್ಟ್ ಟು ಟೆಲ್. ಈ ರೀತಿ 4 ಆಪ್ಷನ್ಸ್ ಇದ್ದಾವೆ. ಅದೇ ರೀತಿ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಎ ಸೀರೀಸ್ ಆಫ್ ಡಾಟಾ with exclusive classes along with the corresponding frequencies is called discrete frequency distribution, continuous frequency distribution and percentage frequency distribution, cumulative frequency distribution. And third question ಬಂದ್ಬಿಟ್ಟು in an exclusive classification the upper limit exceeded are. First one upper limits, second one lower limits, third one both lower and upper limits, fourth one either lower or upper limits. ಇಲ್ಲಿ fourth problem ಬಂದ್ಬಿಟ್ಟು fourth question ಬಂದ್ಬಿಟ್ಟು weights 15 to 20, 20 to 25, 25 to 30, 30 to 35, 35 to 40. ಅದರಲ್ಲಿ ನಂಬರ್ ಆಫ್ ಐಟಮ್ಸ್ ಕೊಟ್ಟಿದ್ದಾನೆ. 15 to 20 ಬಂದ್ಬಿಟ್ಟು 10 ಇದೆ, 20 to 25 ಬಂದ್ಬಿಟ್ಟು
15 ಇದೆ, 25 to 30 ಬಂದ್ಬಿಟ್ಟು 30 ಇದೆ, 30 to 35 ಬಂದ್ಬಿಟ್ಟು 10 ಇದೆ, 35 to 40 ಬಂದ್ಬಿಟ್ಟು 5 ಇದೆ. ದ ಅಬೋವ್ ಸೀರೀಸ್ ಈಸ್ ಕ್ಯಾಟಗರೈಸ್ಡ್ ಆಸ್ ಆಪ್ಷನ್ ಎ ಕಂಟಿನ್ಯೂಸ್ ಸೀರೀಸ್, ಆಪ್ಷನ್ ಬಿ discrete series, option C time series, option D geometric series. Again fifth question ಬಂದ್ಬಿಟ್ಟು the number of classes in a frequency distribution is obtained by dividing the range of variables by first one total frequency, second one class interval, third one midpoint, again fourth option ಬಂದ್ಬಿಟ್ಟು relative frequency. Again these are the answers for ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಆಪ್ಷನ್ ಬಿ. ಫಸ್ಟ್ ಕ್ವಶನ್ ದ ಗ್ರೂಪ್ಡ್ ಡಾಟಾ ಆರ್ ಕಾಲ್ಡ್, ಆಪ್ಷನ್ ಬಿ ಸೆಕೆಂಡ್ರಿ ಡಾಟಾ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಬಿ, ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್ ಸೀರೀಸ್ ಆಫ್ ಡಾಟಾ ವಿಚ್ ಎಕ್ಸ್ಕ್ಲೂಸಿವ್ಲಿ ಕ್ಲಾಸಸ್ ಅಲಾಂಗ್ ವಿತ್ ದಿ ಕರಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಇಸ್ ಕಾಲ್ಡ್ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಆ್ಯಂಡ್ ಥರ್ಡ್ ಕ್ವಶನ್ನ ಆಪ್ಷನ್ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ಓಕೆ, ಇನ್ ಆ್ಯನ್ ಎಕ್ಸ್ಕ್ಲೂಸಿವ್ ಕ್ಲಾಸಿಫಿಕೇಶನ್ ದ ಲಿಮಿಟ್ಸ್ ಎಕ್ಸ್ಕ್ಲೂಡೆಡ್ ಆರ್, ಆಪ್ಷನ್ ಡಿ ಐದರ್ ಲೋವರ್ ಆರ್ ಅಪ್ಪರ್ ಲಿಮಿಟ್ಸ್ ಅಂತ ಹೇಳ್ತೀವಿ. ಅಗೇನ್ ಫೋರ್ತ್ ಕ್ವಶನ್ನ ಆನ್ಸರ್ ಬಂದ್ಬಿಟ್ಟು ಎ, ಆಪ್ಷನ್ ಎ. ವೆಯ್ಟ್ಸ್ 15 to 20, 20 to 25, 25 to 30, 30 to 35, 35 to 40. ಅದರ ಐಟಮ್ಸ್ ಬಂದ್ಬಿಟ್ಟು 10, 15, 30, 10, 5. ದ ಅಬೋವ್ ಸೀರೀಸ್ ಈಸ್ ಕ್ಯಾಟಗರೈಸ್ಡ್ ಆಸ್ ಕಂಟಿನ್ಯೂಯಸ್ ಸೀರೀಸ್. ಈ ಒಂದು ಸೀರೀಸ್ನ ನಾವು ಕಂಟಿನ್ಯೂಯಸ್ ಸೀರೀಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ದ ನಂಬರ್ ಆಫ್ ಕ್ಲಾಸಸ್ ಇನ್ ಎ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಬ್ಟೈನ್ಡ್ ಬೈ ಡಿವೈಡಿಂಗ್ ದಿ ರೇಂಜ್ ಆಫ್ ವೇರಿಯಬಲ್ಸ್. ಇಲ್ಲಿ ಆಪ್ಷನ್ ಬಿ ಅಂತ ಹೇಳ್ತೀವಿ, ಆಪ್ಷನ್ ಬಿ ಕ್ಲಾಸ್ ಇಂಟರ್ವೆಲ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ದಿಸ್ ಇಸ್ ರಿಲೇಟಿಂಗ್ ಟು ಮಲ್ಟಿಪಲ್ ಚಾಯ್ಸ್ ಆಫ್ ದಿಸ್ ಸೆಷನ್. Okay, these are the references. Gupta SP 2017 Statistical Methods and Sultan Chand and Sons publication. Gupta SC 2018th edition. Fundamentals of Statistics Himalaya Publishing House. Pillai and Bhagavati 2010 Statistics Chand publication. Can refer to these books for further clarifications. Okay, thank you.